ಮ್ಯಾಚಿಂಗ್ ಮಾಡ್ತಾರ. ಆ ದೊಡ್ಡ ತಲೆಗೆ ವಕ್ರದಂತಕ್ಕೆ ಎಷ್ಟು ಅರ್ಥ ಇದೆ ಗೊತ್ತಾ? ದೊಡ್ಡ ತಲೆ ಅಂದ್ರೆ ದೊಡ್ಡದಾಗಿ ಯೋಚನೆ ಮಾಡುವುದು ಅಂತ, ಜ್ಞಾನಕ್ಕೆ ಮಹತ್ವ ಕೊಡುವುದು ಅಂತ. ಅದೇ ದೊಡ್ಡ ಹೊಟ್ಟೆ ಅಂದ್ರೆ ಒಳ್ಳೆಯದಾಗಿ ಕೆಟ್ಟದಾಗಿ ಎಲ್ಲ ಅನುಭವಗಳಿಗೂ ಸಮಚಿತ್ತದ ಇಂಪಾರ್ಟೆನ್ಸ್ ಕೊಡುವುದು ಅಂತ. ಓ ಸರಿ, ಮತ್ತೆ ಅವರ ದೊಡ್ಡ ಕಿವಿ ಮತ್ತೆ ಸಣ್ಣ ಕಣ್ಣು ಅದೇನು ಹೇಳುತ್ತೆ? ಅದಕ್ಕೂ ಅರ್ಥ ಇದೆ. ಜೀವನದಲ್ಲಿ ಅಷ್ಟೇ ಅಲ್ಲ, ನಮ್ಮ ನೃತ್ಯಕ್ಕೂ ಅದರಲ್ಲಿ ಒಂದು ಮೀನಿಂಗ್ ಇದೆ. ದೊಡ್ಡ ಕಿವಿ ಅಂದ್ರೆ ನಮ್ಮ ಗುರುಗಳು ಹೇಳೋ ಎಲ್ಲಾ ಮಾತನ್ನು ಕಿವಿ ಇಟ್ಟು ಕೇಳಿಸ್ಕೋ ಅಂತ, ಪ್ರೇಕ್ಷಕರ ವಿಮರ್ಶೆಯನ್ನು ತಲೆಯಿಟ್ಕೋ ಅಂತ. ಅದೇ ಸಣ್ಣ ಕಣ್ಣು ಅಂದ್ರೆ